ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಪ್ಪು ಏನ್ ಗೊತ್ತಾ? ಇಲ್ಲ ಗೊತ್ತಿಲ್ಲ. ಅಪ್ಪು ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋ. ಆಯ್ತು ಹೇಳು. ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಿಲ್ವಾ? ಯಾಕಂಗೆ ಹೇಳ್ತಾ ಇದೀಯಾ? ಆಂಟಿ ನೋಡ್ದ ಎಷ್ಟು ಡಲ್ ಆಗಿದ್ದಾರೆ ಅಂತ. ಏನೋ ಪ್ರಾಬ್ಲಮ್ ಆಗಿರ್ಬೋದು. ಹೌದಲ್ವಾ? ತೋಟಕ್ಕೂ ಬಂದಿರ್ಲಿಲ್ಲ. ಅದೇ ಏನಾಗಿರ್ಬೋದು? ಮಿಂಚು, ಅವತ್ತೇನಾಯ್ತು ಗೊತ್ತಾ? ನಾನು ಚಿಕ್ಕಿ ಅಂಗಡಿಯಿಂದ ಬರ್ಬೇಕಾದ್ರೆ ಒಬ್ರು ಅಂಕಲ್ಲು ಹಾಯ್ ಅಂತ ಅಂದ್ರು. ಮೋಸ್ಟ್ಲಿ ಅವರಿಂದನೇ ಪ್ರಾಬ್ಲಮ್ ಆಗಿರ್ಬೋದು. ಅದಕ್ಕೆ ಚಿಕ್ಕಿ ಡಲ್ ಆಗಿದ್ದಾರೆ. ಆಮೇಲೆ ನನ್ನ ನಿಲ್ಸ್ಬಿಟ್ಟು ಮಸಾಲಾ ಪೌಡ್ರ್ ತಂದಿಲ್ಲ ಅಂದ್ಬಿಟ್ಟು ವಾಪಸ್ ಹೋದ್ರು. ಆಗ ಅವ್ರ ಹತ್ರ ಹೋಗಿ ಏನೋ ಮಾತಾಡ್ತಾ ಇದ್ರು. ಅಬ್ವಾಸ್ ಆಗ್ದಂಗಿತ್ತು ಗೊತ್ತಾ? ಹೌದಾ? ಹಂಗಲ್ಲ ಆಯ್ತಾ? ಮಿಂಚು, ಆ ಚೋಟ ಅಂಕಲೇ ಏನೋ ಪ್ರಾಬ್ಲಮ್ ಮಾಡಿದ್ದಾರೆ. ಹಾಗಾದ್ರೆ ಆ ಚೋಟ ಅಂಕಲ್ಗೆ ಸರಿಯಾಗಿ ಪಾಠ ಕಳಿಸ್ಬೇಕು. ನಮ್ಮ ಆಂಟಿಗೆ ತೊಂದರೆ ಕೊಡ್ತಾರಲ್ವಾ? ಹಾ, ಸಿಗ್ಲಿ, ಬಿಡೋದ್ ಬೇಡ. ಏನಾಯ್ತಪ್ಪ? ಹುಡುಗನ ಬಗ್ಗೆ ವಿಚಾರಿಸಿದ್ಯಾ? ವಿಚಾರಿಸಕ್ಕೆ ಹೇಳಿದ್ದೀನೋ, ನೀನು ಹೇಳಿದ್ಮೇಲೆ ಮಾಡದೇ ಇರ್ತೀನಾ? ಡೀಟೇಲ್ಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಯಾವುದಪ್ಪ ಫೋನು? ನೋಡು, ಅವರೇ ಕಾಲ್ ಮಾಡಿದ್ರು. ನಮಸ್ಕಾರ, ಹೇಳಿ ಸರ್. ಸರ್, ನೀವು ಹೇಳ್ದಂಗೆ ಹುಡುಗನ ಬ್ಯಾಕ್ಗ್ರೌಂಡ್ನ ವೆರಿಫೈ ಮಾಡಿ ಡೀಟೇಲ್ಸ್ನ ಫಾರ್ವರ್ಡ್ ಮಾಡಿದ್ದೀನಿ ನೋಡಿ ಸರ್. ಥ್ಯಾಂಕ್ ಯು ಚೆಕ್ ಮಾಡ್ತೀನಿ ರೀ. ಡೀಟೇಲ್ಸ್ ಕಳಿಸಿದಾರಂತ ಇರಪ್ಪ. ನೋಡಪ್ಪ, ಲೇ, ಏನದು ಆಶ್ಚರ್ಯ? ಏನು? ಹುಡುಗ ನಮ್ಮವನೇ ಕಣ. ನಮ್ಮವನು ಅಂದ್ರೆ ನಮ್ಮ ಕಂಪ್ನಿಲಿ ಸೋಷಿಯಲ್ ವೆಲ್ಫೇರ್ ಫಂಡ್ ಅಂತ ಇರುತ್ತಲ್ಲ, ಆ ದುಡ್ಡಲ್ಲಿ ಓದಿರೋ ಹುಡುಗ ಇವನು. ಓ, ವೆರಿ ಗುಡ್. ಅಲ್ಲೇ ಡಬಲ್ ಆಶ್ಚರ್ಯ. ಏನು? ನಮ್ಮ ಕಂಪ್ನಿಲೇ ಕೆಲಸ ಮಾಡ್ತಾ ಇದ್ದಾನ. ಸೂಪರ್. ಏನೋ ಸುತ್ತಿ ಬಳಸಿ ಎಲ್ಲ ನಂಬುಡಕ್ಕೆ ಬರ್ತಾ ಇದೆಯಲ್ಲ. ದೇವರೆಲ್ಲ ಲಿಂಕ್ ಇಟ್ಟಿರ್ತಾನೋ ಏನೋ. ಅಕಾಡೆಮಿಕ್ಸು ಸೂಪರ್, ಸಾಕಾದಾಗ ಸ್ಕೋರ್ ಮಾಡಿದ್ದಾನೆ. ಇಂಟೆಲಿಜೆಂಟ್ ಪಾಪ. ಏನು? ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ್ಬಿಟ್ಟಿದ್ದಾನೆ ಕಣ. ಈ ಥರ ಕಷ್ಟದಲ್ಲಿ ಬೆಳೆದಿರೋ ಹುಡುಗರು ಚೆನ್ನಾಗೇ ಇರ್ತಾರೆ ಕಣ. ಇಷ್ಟು ಕಷ್ಟದಲ್ಲಿ ಬೆಳೆದಿದ್ರು ನೋಡು, ನಿಯತ್ತಾಗಿದ್ದಾನಂತೆ, ಅಡ್ಡದಾರಿ ಹಿಡಿದಿಲ್ಲ. ಈ ವಯಸ್ಸಲ್ಲಿ ಈ ಥರ ಇದ್ದಾನೆ ಅಂದಮೇಲೆ ಕೊನೆವರೆಗೂ ನಿಯತ್ತಾಗಿರ್ತಾನೆ ಅಂತಲೇ ಅರ್ಥ. ಒಳ್ಳೆ ಹುಡುಗನೇ ಬಿಡ. ಕರೆಕ್ಟ್ ಕಣ. ಕಷ್ಟನೇ ಮನುಷ್ಯ ಏನು ಅನ್ನೋದನ್ನು ತೋರಿಸೋದು. ನೀನು ಆಗಲೇ ಹೇಳಿದೆಲ್ಲ, ಕುಲ ಮೇಲೆ ಬೆಂದಾಗ್ಲೇನೆ ಕಣ ನಮ್ಮ ಸತ್ವ ಏನು ಅಂತ ಬಯಲಾಗೋದು. ಮೇಣ ಆದರೆ ಕರ್ಗೋಗುತ್ತೆ, ಚಿನ್ನ ಆದರೆ ಬೆಳಗುತ್ತೆ. ನಮಗೆ ಬೇಕಾಗಿರೋದು ಚಿನ್ನಂತ ಹುಡುಗನೇ ತಾನೇ. ಹೌದೌದು ಗೆಳೆಯ, ಓದೋವರೆಗೂ ಆಶ್ರಮದಲ್ಲೇ ಇದ್ಕೊಂಡು ಓದನ್ನ ಮುಗಿಸಿ ಆಮೇಲೆ ನಮ್ಮ ಕಂಪ್ನಿಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಒಟ್ಟು ಅವನ ಕಾಲ ಮೇಲೆ ಅವ್ನು ನಿಂತಿದ್ದಾನೆ ಕಣ. ಸೂಪರ್. ಒಂದು ಫೋಟೋ ತೋರ್ಸ. ಇರೋ, ನಾನು ನೋಡ್ಬೇಕು ಫಸ್ಟಲ್ಲಿ. ಡೀಸೆಂಟ್ ಆಗಿದ್ದಾನೆ ಕಣ, ನೋಡು. ಒಂದೊಂದ್ಸತಿ ಮೀಟ್ ಮಾಡ್ಬೇಕಲ್ಲ. ಮಾಡೋಣ, ಅದಕ್ಕೇನಂತೆ. ಯಾಕೆಂದ್ರೆ ವ್ಯಕ್ತಿ ಹತ್ರ ಡೈರೆಕ್ಟಾಗಿ ಮಾತಾಡ್ದಾಗಲೇ ಅವನೇನು ಅಂತ ಗೊತ್ತಾಗೋದು, ಕ್ಲಾರಿಟಿ ಸಿಗೋದು. ಅದಕ್ಕೆ ಎಸ್, ಇವತ್ತೇ ಹೋಗೋಣ. ಹೋಗೋಣಲ್ಲ? ಹಾಂ, ಎಸ್.